ದಲ್ಲಿ ನೀವು ಕೂಡ ನೋಡ್ತಾ ಇರಬಹುದು ಜಮೀರ್ ಅಹಮದ್ ಖಾನ್ ಅವರ ಕಚೇರಿಗೆ ಮುತ್ತಿಗೆ ಹಾಕುವಂತ ಯತ್ನ ಕೂಡ ನಡೆಸಲಾಗ್ತಾ ಇದೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು. ಇದು ಜಮೀರ್ ಅಹಮದ್ ಖಾನ್ ವಿರುದ್ಧ ಈಗ ದೊಡ್ಡ ಮಟ್ಟದ ಚಳುವಳಿಗೆ ಸಾಕ್ಷಿ ಆಗ್ತಾ ಇದೆ. ರಾಜ್ಯಾದ್ಯಂತ ಈಗ ಹೋರಾಟಕ್ಕೂ ಕೂಡ ಈಗ ಮುನ್ಸೂಚನೆ ಸಿಗ್ತಾ ಇರುವಂತದ್ದು. ಬಿಜೆಪಿ ನಾಯಕರು ದೊಡ್ಡ ಮಟ್ಟದ ಹೋರಾಟವನ್ನ ನಡೆಸ್ತಾ ಇದ್ರೆ ಈ ದೃಶ್ಯ ನೀವು ನೋಡ್ತಾ ಇರುವಂತದ್ದು ಲೈವ್ ದೃಶ್ಯಾವಳಿ. ಇದು ಜಮೀರ್ ಅಹಮದ್ ಖಾನ್ ವಕ್ಫ್ ಸಚಿವರಾದಂತ ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ ಅವ್ರ ಕಚೇರಿ ಇದೆ, ಶ್ರೀರಾಮ ಸೇನೆಯಿಂದ ಈ ಕಚೇರಿಗೆ ಈಗಾಗಲೇ ಮುತ್ತಿಗೆ ಹಾಕುವಂತ ಪ್ರಯತ್ನ ಪೊಲೀಸರು ಕೂಡ ತಡೆಯುವಂತ ಪ್ರಯತ್ನ ಮಾಡ್ತಾ ಇದ್ರೆ ಸ್ವಲ್ಪ ವಾಗ್ವಾದ ಕೂಡ ನಡೆದಿರುವಂತಹ ದೃಶ್ಯಾವಳಿ. ಒಂದ್ ಕಡೆ ಪೊಲೀಸರು ಹಾಗೆ ಅಲ್ಲಿರುವಂತಹ ಶ್ರೀರಾಮ ಸೇನೆಯ ಮಧ್ಯ ಮಾತಿನ ಜಟಾಪಟಿ ಕೂಡ ನಡೀತಾ ಇರುವಂತಹ ದೃಶ್ಯ. ಇದು ಜಮೀರ್ ಅಹಮದ್ ಖಾನ್ ವಕ್ಫ್ ವಿರೋಧಿಸಿ ಈಗ ದೊಡ್ಡ ಮಟ್ಟದ ಹೋರಾಟವನ್ನ ಬಿಜೆಪಿ ಹಾಗೆ ಸಾಕಷ್ಟು ಹಿಂದೂ ಮುಖಂಡರು ಕೂಡ ಇದರಲ್ಲಿ ಪಾಲ್ಗೊಂಡು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ದೃಶ್ಯ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಈ ವಕ್ಫ್ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಾದ ನಂತರ ಯಾವ ರೀತಿಯಾಗಿ ಬೆಳವಣಿಗೆ ಆಯಿತು, ಇಡೀ ರಾಜ್ಯಾದ್ಯಂತ ಸರ್ವೆ, ಮತ್ತೊಂದು ಮಗದೊಂದು ನೋಟಿಸ್ ಇಶ್ಯೂ ಮಾಡೋದು ಡಿಸಿಗಳು, ಆಮೇಲೆ ಸಾಕಷ್ಟು ಗೊಂದಲ, ಈಚೆ ಕಡೆ ಮುಖ್ಯಮಂತ್ರಿ ಅವರ ಸ್ಟೇಟ್ಮೆಂಟು ವಾಪಸ್ ತೆಗೆದುಕೊಳ್ತೀವಿ ಈ ನೋಟಿಸ್ಗಳನ್ನ, ಅದು ಯಾವುದೇ ರೀತಿ ಭಯ ಪಡುವ ಅಗತ್ಯ ಇಲ್ಲ ಅಂತ. ಇನ್ನೊಂದು ಕಡೆ ಮಠಮಾನ್ಯಗಳಲ್ಲೂ ಕೂಡ ಇವರು ವಕ್ಫ್ನವರು ಆಕ್ರಮಿಸಿಬಿಟ್ಟಿದ್ದಾರೆ, ಈ ಮಠಮಾನ್ಯಗಳನ್ನು ಕೂಡ ನಮ್ದು ಅಂತ ಹೇಳ್ತಿದ್ದಾರೆ ಅಂತ ಹೇಳಿಕೊಂಡು ಮಠಮಾನ್ಯಗಳ ಸ್ವಾಮೀಜಿಗಳು ಕೂಡ ಬೀದಿಗಿಳಿದು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಬಿಜೆಪಿ ಕೂಡ ವಿರೋಧ ಪಕ್ಷದ ನಾಯಕ ಅಶೋಕ್ ಇರ್ಬೋದು, ಬಿಜೆಪಿಯ ಹಲವು ಮುಖಂಡರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಇವತ್ತು ಕೂಡ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಾಕ್ಷಿ ಆಗ್ತಾ ಇದೆ ಕರ್ನಾಟಕ. ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ಈ ಸನ್ನದ್ಧರಾಗಿ ಇದ್ದಾರೆ ಬಿಜೆಪಿಯವರು. ಇದು ಯಾವುದೇ ಕಾರಣಕ್ಕೂ ಕೂಡ ವಕ್ಫ್ ಭೂಮಿ ಆಡೋಕೆ ನಾವು ಬಿಡೋಲ್ಲ. ಏನ್ ಗೆಜೆಟ್ ಇದೆ, ಖಾಲಿ ನೀವು ನೋಟಿಸ್ ಕೊಡೋದು ಅಥವಾ ವಾಪಸ್ ತಗೊಳ್ಳೋದು, ಮತ್ತೆ ಯಾರೋ ಡಿ ಸಿ ಬಂದು ಇನ್ನೊಂದು ಯಾವುದೋ ಜಿಲ್ಲೆಯಲ್ಲಿ ಹೋಗ್ಕೊಂಡು ನೋಟಿಸ್ ಕೊಡೋದು, ಅದೆಲ್ಲ ಬೇಕಾಗಿಲ್ಲ. ಆದರೆ ಏನು ಗೆಜೆಟಲ್ಲಿದೆ ಕಂಪ್ಲೀಟ್ ಆಗಿ ಅದನ್ನು ತೆಗೆದುಹಾಕ್ಬಿಡ್ಬೇಕು. ಇನ್ಮೇಲೆ ವಕ್ಫ್ ಅಂತ ಇರೋದನ್ನ ತೆಗೆದುಹಾಕ್ಬಿಡಿ. ಏನು ನ್ಯಾಯಯುತವಾಗಿ ಕೊಡಬೇಕಲ್ವ ಅದನ್ನು ಕೊಟ್ಬಿಡಿ. ಅದನ್ನು ಬಿಟ್ಕೊಂಡು 100 ವರ್ಷ ಹಿಂದಿಂದು ಅಥವಾ 1000 ವರ್ಷ ಹಿಂದಿಂದು ಯಾವುದೋ ದೇವಸ್ಥಾನ ಅಥವಾ ಹಿಂದೂ ಪ್ರಮುಖ ಯಾವುದಾದ್ರು ಒಂದು ಮಂದಿರ ಇರ್ಬೋದು, ಅಲ್ಲೆಲ್ಲ ನೋಟಿಸನ್ನು ಇಶ್ಯೂ ಮಾಡಿದರೆ ಹೇಗಾಗತ್ತೆ? ಯಾವುದೋ ದಲಿತರ ಮನೆ ಜಮೀನು ಅದೆಲ್ಲ ವಕ್ಫ್ ಹೆಂಗಾಗತ್ತೆ? ಇದರ ವಿರುದ್ಧ ಈಗ ಬಿಜೆಪಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಾಕ್ಷ್ಯ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಚಾಮರಾಜಪೇಟೆಯಲ್ಲಿರುವಂತಹ ಜಮೀರ್ ಅಹಮದ್ ಖಾನ್ ಅವರ ಕಚೇರಿಗೆ ಈಗ ಮುತ್ತಿಗೆಗೆ ಯತ್ನ ನಡೀತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಪೊಲೀಸರು ಕೂಡ ಸಾಕಷ್ಟು ಅಲ್ಲಿ ಬ್ಯಾರಿಕೇಡ್ ಅನ್ನು ಹಾಕಿ ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು ಎನ್ನುವಂಥ ನಿಟ್ಟಲ್ಲೂ ಕೂಡ ಪೊಲೀಸರು ಅಲ್ಲಿ ತಡೆ ಹಿಡಿಯುವಂಥ ಪ್ರಯತ್ನ ಕೂಡ ನಡೆಸ್ತಾ ಇದ್ರು. ಜೊತೆಗೆ ಈಗಾಗಲೇ ಒಂದಿಷ್ಟು ಮುಖಂಡರು ಇರ್ಬೋದು, ಬಿಜೆಪಿ ನಾಯಕರು ಇರ್ಬೋದು, ಅವರೆಲ್ಲರೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ಕಚೇರಿ ಇರ್ಬೋದು ಅಲ್ಲಿ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ವಕ್ಫ್ ಸಚಿವರು ಜಮೀರ್ ಅಹಮದ್ ಖಾನ್ ನೋಡಿ, ವಕ್ಫ್ ಕತೆ ಆ ಥರ ಆದರೆ ಈಗ ಸೇಮೈ ಕೃಷ್ಣ ಅವರ ದೂರು ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ 50-50 ಅಡಿಯ ಅನುಪಾತದಲ್ಲಿ ಅಕ್ರಮದ ತನಿಖೆ ಮುಂದಾಗಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಸರ್ಚ್ ವಾರೆಂಟ್ ಅನ್ನ ಪಡೆದಿದ್ದಾರೆ ಲೋಕಾಧಿಕಾರಿಗಳು. ಈ ಲೋಕ ದಾಳಿಗೂ ಮುನ್ನ ಮೂಡಾ ಫೈಲ್ಸ್ ಮಿಸ್ಸಿಂಗ್ ಆಗಿದೆ ಎನ್ನುವಂತ ಗಂಭೀರವಾದಂತ ಆರೋಪವನ್ನು ಮಾಡ್ತಾ ಇದ್ದಾರೆ. ನಗರಾಭಿವೃದ್ಧಿ ಇಲಾಖೆ ಕೈ ಸೇರಿದೆ, ಈ ಮೂಡಾ ಫೈಲ್ಸ್ಗಳು ಹೇಗೆ ಸೇರುತ್ತೆ ಹಾಗಾದ್ರೆ ಎನ್ನುವಂತ ಗಂಭೀರ ಆರೋಪ. ಈ ಬಗ್ಗೆ ಲೋಕಾಯುಕ್ತ ಟಿಪ್ಪಣಿಯಲ್ಲೂ ಕೂಡ ದಾಖಲಾಗಿದೆ. ಅಕ್ರಮವಾಗಿ ಫೈಲ್ಸ್ ಅನ್ನ ತೆಗೆದುಕೊಂಡು ಹೋಗಿದ್ದಾಗಿ ಉಲ್ಲೇಖ ಮಾಡಲಾಗಿದೆ. ಸಚಿವ ಸುರೇಶ್ ಜೊತೆ ಲೋಕ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ನೋಡಿ, ದೂರುದಾರ ಸೇಮೈ ಕೃಷ್ಣ ಅವರಿಂದ ಗಂಭೀರ ಆರೋಪ ಇದು. ಈಗಾಗಲೇ ಗಮನಿಸ್ತಾ ಇದ್ವಿ. ಇನ್ನು ನಮ್ಮ ಪ್ರತಿನಿಧಿ ಸೇಮೈ ಕೃಷ್ಣ ಅವರನ್ನ ಮಾತನಾಡಿಸಿದ್ದಾರೆ. ಸ್ವತಃ ಅವ್ರಿಗೆ ಏನು ಹೇಳ್ತಾರೆ ಬನ್ನಿ ಕೇಳ್ಕೊಂಡು ಬರೋಣ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತದಲ್ಲಿ ಸಾವಿರಾರು ಕೋಟಿ ಹಗರಣ ನಡೆದಿರುವಂಥದ್ದು ಈಗೆಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರ. ಈ ವಿಚಾರ ಸಾರ್ವಜನಿಕವಾಗಿ ಬಹಿರಂಗ ಆಗೋದಕ್ಕೂ ಮುನ್ನವೇ ಲೋಕಾಯುಕ್ತಗೂ ಕೂಡ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ದೂರು ಕೂಡ ಹೋಗಿದ್ದು, ಅದರ ಬಗ್ಗೆ ಸರ್ಚ್ ವಾರೆಂಟ್ ಕೂಡ ಇಶ್ಯೂ ಆಗಿತ್ತು. ಸರ್ಚ್ ವಾರೆಂಟ್ ಯಾವಾಗ ಇಶ್ಯೂ ಆಗಿತ್ತು ಇದೆಲ್ಲದರ ಬಗ್ಗೆ ಮಾತಾಡೋಕ್ಕೆ ಬಗ್ಗೆ ದೂರದಾಗಿರುವಂತಹ ಸ್ನೇಹ ಕೃಷ್ಣ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಪ್ರಕರಣ ಏನು, ಈ ಟಿಪ್ಪಣಿ ಇರುವಂತಹ ಅಂಶಗಳೇನು ಸರ್? ಸರ್, ನಾನು ದೂರು ದಾಖಲು ಮಾಡೋಕ್ಕಿಂತ ಮುಂಚೆನೇ ಮೈಸೂರು ಲೋಕಾಯುಕ್ತದವರಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ಅನುಪಾತ ನಿವೇಶನ ವಿಚಾರದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಅಕ್ರಮಗಳು ನಡೆದಿದೆ ಅನ್ನೋ ಮಾಹಿತಿ ಮತ್ತು ದಾಖಲೆಗಳು ಅವ್ರಿಗೆ ಲಭ್ಯ ಆಗಿತ್ತು. ಅವುಗಳನ್ನು ಆಧರಿಸಿ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳೇ ಮಾನ್ಯ ಲೋಕಾಯುಕ್ತರು ಒಂದು ವರದಿಯನ್ನು ಕೂಡ ಕೊಟ್ಟಿದ್ದರು. ಆ ವರದಿಯನ್ನು ದಾಖಲಿಸ್ಕೊಂಡ ಸಂದರ್ಭದಲ್ಲಿ ವಿಚಾರಣೆಗೆ ದಾಖಲಾತಿಗಳನ್ನು ಕೊಡಿ ಅಂತೇಳಿ ನಾವು ಪ್ರಾಧಿಕಾರದ ಅಧಿಕಾರಿಗಳಿಗೆ ಹೇಳಿದ್ರೆ
ಅವರು ದಾಖಲಾತಿ ಮುಚ್ಚಿಡುವಂಥ ಮತ್ತು ನಾಶಪಡಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಸರ್ಚ್ ವಾರೆಂಟ್ ಕೊಡಿ ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಸರ್, ಆ ಟಿಪ್ಪಣಿಯನ್ನು ಗಮನಿಸಿದಾಗ ಗೊತ್ತಾಗುತ್ತೆ ಸರ್, ಒಂದಷ್ಟು ಅಂಶಗಳು. ಯಾಕಂತಂದರೆ ಈಗಾಗಲೇ ಒಂದು ಎಂಕ್ವೈರಿ ಕಮಿಟಿ ತನಿಖೆ ಎಲ್ಲ ಅವರು ಸರ್ಕಾರ ಫಾರ್ಮ್ ಮಾಡಿದ್ರು. ಸೊ ಹೀಗಾಗಿ ನಾವು ಸರ್ಚ್ ಮಾಡೋಕ್ಕಾಗಲಿಲ್ಲ ಅಂತೇಳಿ ಒಂದಷ್ಟು ಟಿಪ್ಪಣಿ ಎಲ್ಲ ಬರೆದಿದ್ದಾರೆ ಸರ್. ಇದೆಲ್ಲ ಹೊರತುಪಡಿಸಿ ಬೇರೆ ಎಲ್ಲ ಯಾವೆಲ್ಲ ಅಂಶಗಳೆಲ್ಲ ಆ ಟಿಪ್ಪಣಿಯಲ್ಲಿ ಇದೆ ಸರ್? ಸರ್, ಅದು ಲೋಕಾಯುಕ್ತ ಅಧಿಕಾರಿಗಳಿಗೆ ಸರ್ಚ್ ವಾರೆಂಟ್ ಕೊಟ್ಟ ಸಂದರ್ಭದಲ್ಲಿ ಯಾವುದೇ ವಿಚಾರಣೆ ನಡೀತಿರಲ್ಲ. ಅವರು ಕಡತಗಳನ್ನು ವಶಪಡಿಸ್ಕೊಳ್ಳೋನ್ನಷ್ಟು ಮಾಹಿತಿ ಇತ್ತು. ಅವರು ವಶಪಡಿಸ್ಕೊಳ್ಳೋ ಮಾಹಿತಿಗೆ ಇವರು ತನಿಖೆಯನ್ನು ಮುಂದುವರಿಸಬಾರ್ದು, ಮಾಡಬಾರ್ದು ಅಂತ ಎಲ್ಲೂ ಕಾನೂನಿಲ್ಲ. ಸೊ ತನಿಖೆನೇ ಬೇರೆ, ವಿಚಾರಣೆ ಬೇರೆ. ಈಗ ನೋಡಿ, ಈಗ ವಿಚಾರಣೆ ನಡೀತಾ ಇದೆ, ತನಿಖೆನ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಇಲ್ಲಿ ಉದ್ದೇಶಪೂರ್ವಕವಾಗಿ ಕಡತನ ವಶಪಡಿಸ್ಕೊಳ್ಳೋ ವಿಚಾರನ ಮತ್ತು ವಿಚಾರಣಾ ಆಯೋಗ ರಚನೆ ಮಾಡೋದು ವಿಚಾರನ ಇಟ್ಕೊಂಡು ಈ ಪ್ರಕರಣ ಮುಕ್ತಾಯ ಮಾಡಿರೋದು ಅಲ್ಲಿ ಕಂಡು ಬರ್ತದೆ. ಈ ಎಲ್ಲ ದಾಖಲೆಗಳು ಸರ್ 26ಕ್ಕೆ ಬರುವಂತಹ ಏನು ವಿಚಾರಣೆ ಇದೆ ಸರ್, CBI ಕೊಡಬೇಕು ಅನ್ನುವಂತಹ ನಿಮ್ಮ ಇದಕ್ಕೆ ಒಂದಷ್ಟು ದಾಖಲೆಗಳಂತೂ ಆಗ್ತಾ ಇದೆ ಸರ್ ಅಂತ. ಸರ್, ಅದೇ ನಮ್ಮ ಆರೋಪ ಪೂರ್ವಕ ಹಲವಾರು ಸಾಕ್ಷ್ಯಗಳು ಲಭ್ಯ ಆಗಿದೆ. ಅವೆಲ್ಲವನ್ನು ಕೂಡ ಮಾನ್ಯ ವಿಚಾರ ಗಮನಕ್ಕೆ ತಂದು ಈ ಪ್ರಕರಣ CBI ಕೊಡೋದಕ್ಕೆ ಎಷ್ಟು ಮಟ್ಟಿಗೆ ಸೂಕ್ತ ಅನ್ನೋದನ್ನ ಗಮನಕ್ಕೆ ತಂದು ಸೂಕ್ತ ಆದೇಶನ ಹೊರಡಿಸೋದಕ್ಕೆ ನಾವು ಮನವಿ ಮಾಡ್ಕೊಳ್ತೀವಿ. ಜೊತೆಗೆ ಇಲ್ಲಿನ ಲೋಕಾಯುಕ್ತ SP ಇರ್ಬೋದು ಎಲ್ಲರೂ ಕೂಡ ಬಂಧಿಸಬೇಕು ಅಂತೇಳಿ ಇವತ್ತು ಮತ್ತೊಂದು ದೂರೆಲ್ಲ ದಾಖಲು ಮಾಡೋದಕ್ಕೆ ಸ್ನೇಹ ಕೃಷ್ಣ ಅವರು ಕೂಡ ಮುಂದಾಗ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವರ್. ನೀವು ಕೂಡ ನೋಡ್ತಾ ಇರಬಹುದು, ಜಮೀರ್ ಅಹಮದ್ ಖಾನ್ ಅವರ ಕಚೇರಿಗೆ ಮುತ್ತಿಗೆ ಹಾಕುವಂತ ಯತ್ನ ಕೂಡ ನಡೆಸಲಾಗ್ತಾ ಇದೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ಗಮನಿಸ್ತಾ ಇರಬಹುದು. ಇದು ಜಮೀರ್ ಅಹಮದ್ ಖಾನ್ ವಿರುದ್ಧ ಈಗ ದೊಡ್ಡ ಮಟ್ಟದ ಚಳುವಳಿಗೆ ಸಾಕ್ಷಿ ಆಗ್ತಾ ಇದೆ. ರಾಜ್ಯಾದ್ಯಂತ ಈಗ ಹೋರಾಟಕ್ಕೂ ಕೂಡ ಈಗ ಮುನ್ಸೂಚನೆ ಸಿಗ್ತಾ ಇರುವಂತದ್ದು. ಬಿಜೆಪಿ ನಾಯಕರು ದೊಡ್ಡ ಮಟ್ಟದ ಹೋರಾಟವನ್ನ ನಡೆಸ್ತಾ ಇದ್ರೆ ಈ ದೃಶ್ಯ ನೀವು ನೋಡ್ತಾ ಇರುವಂತದ್ದು ಲೈವ್ ದೃಶ್ಯಾವಳಿ. ಇದು ಜಮೀರ್ ಅಹಮದ್ ಖಾನ್, ವಕ್ಫ್ ಸಚಿವರಾದಂತ ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆ ಏನವ್ರ ಕಚೇರಿ ಇದೆ, ಶ್ರೀರಾಮ ಸೇನೆಯಿಂದ ಈ ಕಚೇರಿಗೆ ಈಗಾಗಲೇ ಮುತ್ತಿಗೆ ಹಾಕುವಂತ ಪ್ರಯತ್ನ ಪೊಲೀಸರು ಕೂಡ ತಡೆಯುವಂತ ಪ್ರಯತ್ನ ಮಾಡ್ತಾ ಇದ್ರೆ ಸ್ವಲ್ಪ ವಾಗ್ವಾದ ಕೂಡ ನಡೆದಿರುವಂತಹ ದೃಶ್ಯಾವಳಿ. ಒಂದು ಕಡೆ ಪೊಲೀಸರು ಹಾಗೆ ಅಲ್ಲಿರುವಂತಹ ಶ್ರೀರಾಮ ಸೇನೆಯ ಮಧ್ಯ ಮಾತಿನ ಜಟಾಪಟಿ ಕೂಡ ನಡೀತಾ ಇರುವಂತಹ ದೃಶ್ಯ ಇದು. ಜಮೀರ್ ಅಹಮದ್ ಖಾನ್ ವಕ್ಫ್ ವಿರೋಧಿಸಿ ಈಗ ದೊಡ್ಡ ಮಟ್ಟದ ಹೋರಾಟವನ್ನ ಬಿಜೆಪಿ ಹಾಗೆ ಸಾಕಷ್ಟು ಹಿಂದೂ ಮುಖಂಡರು ಕೂಡ ಇದರಲ್ಲಿ ಪಾಲ್ಗೊಂಡು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ದೃಶ್ಯ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಈ ವಕ್ಫ್ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಾದ ನಂತರ ಯಾವ ರೀತಿಯಾಗಿ ಬೆಳವಣಿಗೆ ಆಯಿತು, ಇಡೀ ರಾಜ್ಯಾದ್ಯಂತ ಸರ್ವೆ, ಮತ್ತೊಂದು ಮಗದೊಂದು ನೋಟಿಸ್ ಇಶ್ಯೂ ಮಾಡೋದು ಡಿಸಿಗಳು, ಆಮೇಲೆ ಸಾಕಷ್ಟು ಗೊಂದಲ. ಈಚೆ ಕಡೆ ಮುಖ್ಯಮಂತ್ರಿ ಅವರ ಸ್ಟೇಟ್ಮೆಂಟು, ವಾಪಸ್ ತೆಗೆದುಕೊಳ್ತೀವಿ ಈ ನೋಟಿಸ್ಗಳನ್ನ, ಅದು ಯಾವುದೇ ರೀತಿ ಭಯ ಪಡುವ ಅಗತ್ಯ ಇಲ್ಲ ಅಂತ. ಇನ್ನೊಂದು ಕಡೆ ಮಠಮಾನ್ಯಗಳಲ್ಲೂ ಕೂಡ ಇವರು ವಕ್ಫ್ನವರು ಆಕ್ರಮಿಸಿಬಿಟ್ಟಿದ್ದಾರೆ, ಈ ಮಠಮಾನ್ಯಗಳನ್ನು ಕೂಡ ನಮ್ದು ಅಂತ ಹೇಳ್ತಿದ್ದಾರೆ ಅಂತ ಹೇಳಿಕೊಂಡು ಮಠಮಾನ್ಯಗಳ ಸ್ವಾಮೀಜಿಗಳು ಕೂಡ ಬೀದಿಗಿಳಿದು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಬಿಜೆಪಿ ಕೂಡ, ವಿರೋಧ ಪಕ್ಷದ ನಾಯಕ ಅಶೋಕ್ ಇರ್ಬೋದು, ಬಿಜೆಪಿಯ ಹಲವು ಮುಖಂಡರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಇವತ್ತು ಕೂಡ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಾಕ್ಷಿ ಆಗ್ತಾ ಇದೆ ಕರ್ನಾಟಕ. ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ಈ ಸನ್ನದ್ಧರಾಗಿ ಇದ್ದಾರೆ ಬಿಜೆಪಿಯವರು. ಇದು ಯಾವುದೇ ಕಾರಣಕ್ಕೂ ಕೂಡ ವಕ್ಫ್ ಭೂಮಿ ಆಡೋಕೆ ನಾವು ಬಿಡೋಲ್ಲ. ಏನು ಗೆಜೆಟ್ ಇದೆ, ಖಾಲಿ ನೀವು ನೋಟಿಸ್ ಕೊಡೋದು ಅಥವಾ ವಾಪಸ್ ತಗೊಳ್ಳೋದು, ಮತ್ತೆ ಯಾರೋ ಡಿ ಸಿ ಬಂದು ಇನ್ನೊಂದು ಯಾವುದೋ ಜಿಲ್ಲೆಯಲ್ಲಿ ಹೋಗ್ಕೊಂಡು ನೋಟಿಸ್ ಕೊಡೋದು, ಅದೆಲ್ಲ ಬೇಕಾಗಿಲ್ಲ. ಆದರೆ ಏನು ಗೆಜೆಟಲ್ಲಿದೆ ಕಂಪ್ಲೀಟ್ ಆಗಿ ಅದನ್ನು ತೆಗೆದುಹಾಕ್ಬಿಡಬೇಕು. ಇನ್ಮೇಲೆ ವಕ್ಫ್ ಅಂತ ಇರೋದನ್ನು ತೆಗೆದುಹಾಕ್ಬಿಡಿ. ಏನು ನ್ಯಾಯಯುತವಾಗಿ ಕೊಡಬೇಕಲ್ವ ಅದನ್ನು ಕೊಟ್ಬಿಡಿ. ಅದನ್ನು ಬಿಟ್ಕೊಂಡು 100 ವರ್ಷ ಹಿಂದಿಂದು ಅಥವಾ 1000 ವರ್ಷ ಹಿಂದಿಂದು ಯಾವುದೋ ದೇವಸ್ಥಾನ ಅಥವಾ ಹಿಂದೂ ಪ್ರಮುಖ ಯಾವುದಾದ್ರು ಒಂದು ಮಂದಿರ ಇರ್ಬೋದು, ಅಲ್ಲೆಲ್ಲ ನೋಟಿಸನ್ನು ಇಶ್ಯೂ ಮಾಡಿದರೆ ಹೇಗಾಗತ್ತೆ? ಯಾವುದೋ ದಲಿತರ ಮನೆ ಜಮೀನು ಅದೆಲ್ಲ ವಕ್ಫ್ ಹೆಂಗಾಗತ್ತೆ? ಇದರ ವಿರುದ್ಧ ಈಗ ಬಿಜೆಪಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಾಕ್ಷಿ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಚಾಮರಾಜಪೇಟೆಯಲ್ಲಿರುವಂತಹ ಜಮೀರ್ ಅಹಮದ್ ಖಾನ್ ಅವರ ಕಚೇರಿಗೆ ಈಗ ಮುತ್ತಿಗೆಗೆ ಯತ್ನ ನಡೀತಾ ಇರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಪೊಲೀಸರು ಕೂಡ ಸಾಕಷ್ಟು ಅಲ್ಲಿ ಬ್ಯಾರಿಕೇಡ್ ಅನ್ನು ಹಾಕಿ ಯಾವುದೇ ರೀತಿ ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು ಎನ್ನುವಂಥ ನಿಟ್ಟಲ್ಲೂ ಕೂಡ ಪೊಲೀಸರು ಅಲ್ಲಿ ತಡೆ ಹಿಡಿಯುವಂಥ ಪ್ರಯತ್ನ ಕೂಡ ನಡೆಸ್ತಾ ಇದ್ರು. ಜೊತೆಗೆ ಈಗಾಗಲೇ ಒಂದಿಷ್ಟು ಮುಖಂಡರು ಇರ್ಬೋದು, ಬಿಜೆಪಿ ನಾಯಕರು ಇರ್ಬೋದು, ಅವರೆಲ್ಲರೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ಕಚೇರಿ ಇರ್ಬೋದು ಅಲ್ಲಿ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ವಕ್ಫ್ ಸಚಿವ